Hey everyone, welcome back to our YouTube channel, ESF Standards. In this lecture, we are going to discuss about the 2.0 videos of subject code BEC601 Embedded System Design. Yeah, in this video, we are going to discuss all important and fixed questions in this video. So before going to the video, some of the students are facing some of the difficulties of understanding the audio languages, like students from coming from other states and joining in Kannada. They cannot learn the proper in Kannada, so they cannot understand our Kannada. So actually for them I brought this amazing thing. Go to the settings in YouTube, go to the settings and click the audio track. In audio track it will be visible in three of the languages, Kannada and Hindi or English. Yeah, in these three languages you can pick one language and you can hear the full complete lecture on that. So now onwards I am going to study in Kannada. If you want Hindi or English, you can go to the audio track and you can click there. Okay, ಇವಾಗ ನಾವು ಕನ್ನಡದಲ್ಲಿ ಮಾತಾಡೋಣ. ಸೊ ಇದಾಗಿತ್ತು 2.0 ವೀಡಿಯೋಸ್, ಎಸ್ಪೆಷಲಿ 2.4 ವೀಡಿಯೋಸ್ ಏನಂತಂದರೆ ನಾವು ಇದು ನಾಟ್ ಫಾರ್, ಇದು ಫ್ರೀ ಅಲ್ಲ, ಇಟ್ಸ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆಗಿರುತ್ತೆ. ಸೊ ನಾನು ಇದು ಖಾಲಿ ಡೆಮೋ ಕೊಡ್ತಿದ್ದೀನಿ, ಒಂದು ಮಾಡ್ಯೂಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ನಾವು ಕಂಪ್ಲೀಟಾಗಿ ಏನಿದೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮದು ಕೋರ್ಸಲ್ಲಿ. ಓಕೆ, ಇದು ನೀವು ಕಂಪ್ಲೀಟಾಗಿ 2.0 ವೀಡಿಯೋಸ್ನ ಫಾಲೋ ಮಾಡಿದ್ರೆ ನೀವು 80 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಔಟ್ ಆಫ್ 100ಗೆ. ವೆರಿ ಅಕ್ಯುರೇಟ್ ಕ್ವಶನ್ಸ್ ಕೊಟ್ಟಿರ್ತೀನಿ ನಾವು ಪ್ರತಿಯೊಂದರಲ್ಲಿ. ಓಕೆ, ಸಬ್ಜೆಕ್ಟ್ ಕೋಡ್ BEC601, ಸಬ್ಜೆಕ್ಟ್ ನಿಮ್ಮ ಎಂಬೆಡೆಡ್ ಸಿಸ್ಟಮ್ ಡಿಸೈನಿಂಗ್ ಆಗಿರುತ್ತೆ. ESF ಸ್ಟ್ಯಾಂಡರ್ಡ್ಸ್ ನಿಮ್ಗೆ ಎಲ್ಲರೂ ಗೊತ್ತಿದೆ, ತುಂಬ ಟ್ರಸ್ಟ್ ಇದೆ ನಮ್ಮ ಮೇಲೆ ಅಂತ ಗೊತ್ತು. ಸೊ ಇನ್ನೊಂದು ಏನು ಹೇಳೋದಂದರೆ, ಇಷ್ಟೊಂದು ಲಾಸ್ಟ್ ಪ್ರೀವಿಯರ್ ಎಕ್ಸಾಮ್ಸಲ್ಲಿ DSP ತುಂಬ ಕಷ್ಟ ಬಂದಿತ್ತು. ಸೊ ಇವಾಗ ಯಾರನ್ನ DSP ಬರೆಯೋರು ಇದ್ದರೆ ಸೊ ಪ್ಲೀಸ್ ಫೋಕಸ್ ಮಾಡಿ. ನಮ್ಮದು ಒಂದು ಬ್ಯಾಕ್ಲಾಗ್ ಎಕ್ಸಾಮ್ ಅಂತ ಒಂದು ಕೋರ್ಸ್ ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವು ಒಂದು ವೀಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಆ ವಿಡಿಯೋನ ಕ್ಲಿಕ್ ಮಾಡಿದ್ರೆ ನೀವು ಕೋರ್ಸ್ಗೆ ಹೋಗ್ಬೋದು. ಆ ಕೋರ್ಸಲ್ಲಿ ನಿಮಗೆ ಜಸ್ಟ್ ಫಾರ್ 79 ಐ ಥಿಂಕ್. ಸೊ ಅಲ್ಲಿ ನೀವು ಪೇ ಮಾಡಿದ್ರೆ ಅಲ್ಲಿ ನಿಮಗೆ DSP ಆದ ಆ ಎಕ್ಸಾಮ್ಸ್ ನೋಟ್ಸು ಪ್ರತಿಯೊಂದು ಕೂಡ ಸಿಗ್ತಾ ಇರುತ್ತೆ. ಸೊ ಆಲ್ಸೋ ನೀವು DSP ಇಲ್ಲ ಅಂದರೂ ಕೂಡ ನಿಮಗೆ ಬೇರೆ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇದ್ದರೆ ಬ್ಯಾಕ್ಲಾಗ್ ಇದ್ದರೂ ಕೂಡ ಅಲ್ಲಿ ಹೋಗ್ಬಿಟ್ಟು ನೀವು ಆ ಕೋರ್ಸ್ನ ಎನ್ರೋಲ್ ಮಾಡ್ಕೋಬೋದು ಫಾರ್ 97 rupees. ಯು ಕ್ಯಾನ್ ಗೋ ಥ್ರೂ ದಟ್. ಆಯಿತಾ, ಅದಾದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ಆ ಕೋರ್ಸ್ ಲಿಂಕ್ ಕೂಡ ಪ್ರತಿಯೊಂದು ಹಾಕಿರ್ತೀನಿ. ಮೀನ್ಸ್ ಫುಲ್ ಕಂಪ್ಲೀಟ್ ವೀಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಲ್ಲ ಇದರಲ್ಲಿ. ವೈ ಬಿಕಾಸ್ ಇದು ಬಂದುಬಿಟ್ಟು ಜಸ್ಟ್ ಓನ್ಲಿ ಫಾರ್ 5-6 minutes. ಆಫ್ಟರ್ ದ್ಯಾಟ್ ರಿಯಲ್ ಪಾರ್ಟ್ ಬಂದುಬಿಟ್ಟು ನಮ್ಮದು ಕೋರ್ಸಲ್ಲಿ 79 rupees ಫಾರ್ ಕೋರ್ಸ್ ಆಗಿರುತ್ತೆ. ಅಲ್ಲಿ 2.0 ವೀಡಿಯೋಸು ಮತ್ತು PPT ಮೀನ್ಸ್ PDFs ಆಗಲಿ, ನಿಮಗೆ ಆನ್ಸರ್ಸ್ ಪ್ರತಿಯೊಂದು ಅಲ್ಲಿ ಬಂದುಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಫಾರ್ 79 rupeesಗೆ ನಿಮಗೆ ಆನ್ಸರ್ಸು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಫಿಕ್ಸ್ಡ್ ಕ್ವಶನ್ಸು ಮತ್ತು ಇದು 2.0 ವೀಡಿಯೋಸು 2.0 ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಅಲ್ಲಿ. ಸೊ ನೋಡ್ಕೋಬೋದು ಫುಲ್ ಕಂಪ್ಲೀಟ್ ಏನಿದೆ ಏನಿದೆ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ. ಸೊ ಆಫ್ಟರ್ ದಟ್ 3.0 ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ, ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. 2.0 ವೀಡಿಯೋಸ್ 80 ಮಾರ್ಕ್ಸ್ಗೆ ಸ್ಕೋರ್ ಔಟ್ ಆಫ್ 100ಗೆ, ಇದು ಬಂದುಬಿಟ್ಟು 40 ಮಾರ್ಕ್ಸ್ಗೆ ಔಟ್ ಆಫ್ 100ಗೆ. ಪ್ರತಿಯೊಂದು ಕ್ವಶನ್ಸು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. ಓಕೆ, 3.0 ವೀಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ಬರುತ್ತೆ. 2.0 ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿತ್ PDF. ಎಂತಂದರೆ PDF ಕೂಡ ಅಪ್ಲೋಡ್ ಆಗಿರುತ್ತೆ ವಿತ್ PDF ವಿತ್ ಲೆಕ್ಚರ್. ಆಯಿತಾ, ಲೆಕ್ಚರ್ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಅದರಿಂದ ನೀವು ನೋಡ್ಕೋಬೋದು, ಎಕ್ಸಾಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ವೈ ಬಿಕಾಸ್ ನಿಮಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನೀವು ತೊಗೊತೀರ ತುಂಬ ಜನ ಯೂಟ್ಯೂಬಿಂದ, ಬಟ್ ಏನಾಗುತ್ತೆ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತಾ ಇರೋದು. ಸೊ ಎಕ್ಸಾಮ್ಗೆ ನೀವೆಲ್ಲ ತುಂಬ ಫೋಕಸ್ ಆಗಿರಬೇಕು ಅಂದ್ಬಿಟ್ಟು ನಾನು ಗೂಗಲ್ ಡ್ರೈವಲ್ಲಿ ಕೊಟ್ಟಿದ್ದೀನಿ. ನೀವು ಅಲ್ಲಿ ಲಿಂಕು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಲ್ಲಿಂದ ನೀವು ಎನ್ರೋಲ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲಿದೆ ನಮ್ಮದು ಎಲ್ಲರದು, ಅಲ್ಲಿಂದ ನೀವು ಎನ್ರೋಲ್ ಮಾಡ್ಕೋಬೋದು. ಆಯಿತಾ, ಸೊ ಅದಾಗಿತ್ತು. ಇವಾಗ ನೆಕ್ಸ್ಟ್ ಎಕ್ಸಾಮ್ಗೆ ಹೋಗಿ ನಾವು ಮುಂಚೆ ಸ್ವಲ್ಪ ಹೇಳ್ತೀನಿ. ಈ ಮಾಡ್ಯೂಲ್ 2.0 ವೀಡಿಯೋದಲ್ಲಿ ಫೋಕಸಾಗಿ ನಾವು ಏನು ಮೈನಾಗಿ ಮಾಡ್ತೀವಿ ಅಂದರೆ ಜಸ್ಟ್ ಬಂದುಬಿಟ್ಟು ಈ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5. ಮಾಡ್ಯೂಲ್ 5ಅಲ್ಲಿ 20 ಮಾರ್ಕ್ಸು ಮತ್ತು ಮಾಡ್ಯೂಲ್ 1ನಲ್ಲಿ 20 ಮಾರ್ಕ್ಸ್ ಮತ್ತು ಮಾಡ್ಯೂಲ್ 3ಅಲ್ಲಿ ಕೂಡ 20 ಮಾರ್ಕ್ಸ್ ನಾವು ಸ್ಕೋರ್ ಮಾಡೋ ಚಾನ್ಸ್ ತುಂಬ ಇರುತ್ತೆ. ಅದರಿಂದ ಮಾಡ್ಯೂಲ್ 2ಅಲ್ಲಿ 20 ಮಾರ್ಕ್ಸು. ಸೊ 1, 2, 3 ಮಾಡ್ಯೂಲ್ಸಿಂದ 20 ಮಾರ್ಕ್ಸು, ಮಿಕ್ಕಿದೆಲ್ಲ 14 ಮಾರ್ಕ್ಸ್ ಸ್ಕೋರ್ ಮಾಡೋದಷ್ಟು ನಾನು ಅಷ್ಟು ಕ್ವಶನ್ ನಿಮಗೆ ಕೊಟ್ಟಿದ್ದೀನಿ. ಇದು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಓನ್ಲಿ ಒನ್ ಥಿಂಗ್ ಅಬೌಟ್ ದಟ್, ಏನಂತಕ್ಕಂದರೆ ಯಾರೂ ಫೇಲ್ ಆಗಬಾರ್ದು ಎಕ್ಸಾಮಲ್ಲಿ. ಇಫ್ ಪೇಪರ್ ನೋಡಿ ಇಲ್ಲೇ ಕೊಟ್ಟಿದ್ದೀನಿ, ಪೇಪರ್ ಈಸಿ ಬಂದರೆ ನಾನು ಏನು ಕೊಟ್ಟಿದ್ದೀನಿ ಔಟ್ ಆಫ್ ಅಲ್ಲೇ ಬಂದುಬಿಡುತ್ತೆ. ಪೇಪರ್ ಡಿಫಿಕಲ್ಟ್ ಇದ್ದರೆ ಕೂಡ ಮೀನ್ಸ್ ಟಫ್ ಇದ್ದರೆ ಕೂಡ ಆರಾಮಾಗಿ ಪಾಸ್ ಆಗ್ತೀರಾ. ವೈ ಬಿಕಾಸ್ ಈ ಪ್ರತಿಯೊಂದು ಮಾಡ್ಯೂಲ್ಗೆ ಓದಬೇಕು ನೀವು. ನಾನು ಏನಂತ ಕೇಳಿದ್ರೆ ಪ್ರತಿಯೊಂದು ಮಾಡ್ಯೂಲಲ್ಲೇ ಓದಿದ್ರೆ ನಿಮಗೆ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ, ನಾನು 14 ಮಾರ್ಕ್ಸ್ ಟಾರ್ಗೆಟ್ ಮಾಡೋದ್ರಲ್ಲಿ ಒಂದು ಕ್ವಶನ್ ಬಂದಿಲ್ಲ ಅಂದರೂ ಇನ್ನು 7 ಮಾರ್ಕ್ಸ್ ಬರುತ್ತೆ. 7 ಫುಲ್ ಕಂಪ್ಲೀಟ್ ಎಲ್ಲ ಮಾಡ್ಯೂಲ್ 7 ಅಂದರೂ ಕೂಡ ನೀವು ಈಸಿಯಾಗಿ 35-40 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅದರಿಂದ ರಾತ್ರಿ ಯೋಚನೆ ಮಾಡಬೇಕು ನೀವು. ಸೊ ಪ್ರತಿಯೊಂದು ಮಾಡ್ಯೂಲು ಅಟೆಂಡ್ ಮಾಡಿ. ನಿಮಗೆ ಪಾರ್ಟ್ ಎ ಇರ್ತಾರ, ಮೀನ್ಸ್ ಪಾರ್ಟ್ ಎ ಅಂದರೆ ಫಸ್ಟ್ ಕ್ವಶನ್ ಇರ್ತಾರ, ಫಸ್ಟ್ ಕ್ವಶನ್ ಫುಲ್ ಓದೋಕ್ಕೆ ಟ್ರೈ ಮಾಡಿ. ಮತ್ತು ಸೆಕೆಂಡ್ ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ. ಈ ಸೆಕೆಂಡ್ ಕ್ವಶನ್ ಹೋದರೆ 14 ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ. ತರ್ಡ್ ಕ್ವಶನ್ ಇದ್ದರೆ 20 ಮಾರ್ಕ್ಸ್ ಬರುತ್ತೆ. ಅಕಸ್ಮಾತ್ ತರ್ಡ್ ಕ್ವಶನ್ ಇಲ್ಲಾಂದರೆ 1-2 ಅಲ್ಲೇ ನಿಮಗೆ 20 ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ಅರ್ಥ ಆಯಿತಾ. ಸೊ ಪ್ರತಿ ಮಾಡ್ಯೂಲು ಅಟೆಂಡ್ ಮಾಡಬೇಕು. ಬರೀ ಒಂದು 3 ಮಾಡ್ಯೂಲ್ ಓದ್ಬಿಡ್ತೀನಿ ಬ್ರೋ ಅಂದರೆ ಆಗಲ್ಲ. ಏನಂತ ಕೇಳ್ತಿದ್ದೀನಿ ಅಂದರೆ
ಸರಿ 3 ಮಾಡಲ್ ಓದ್ತೀನಿ ಅಂದರೆ ಆಗಲ್ಲ. ಎಂತಕ್ಕಂದರೆ ಈ 3 ಮಾಡಲಲ್ಲಿ 14 ಅಂದ್ಕೊಳ್ಳಿ, 20 ಸರಿ. ಇವಾಗ ಮಾಡಲ್ 2 ಮಾಡಲ್ 5 20 40 ಮಾರ್ಕ್ಸ್ ಆಗ್ಬಿಡುತ್ತೆ. ಇವು 2 ಮಾಡಲ್ ಓದ್ತೀನಿ ಅನ್ಬೋದು. ಬಟ್ ಏನಾಗುತ್ತೆ ಪೇಪರ್ ಅಕಸ್ಮಾತ್ ಇನ್ ಕೇಸ್ ಟಫ್ ಬಂದರೆ DSP ಲೈಕ್ ಥರ, ಅವಾಗ ಏನು ಮಾಡ್ಬೋದು ಅಂದರೆ ನೀವು ಇದರಲ್ಲಿ 14 ಮಾರ್ಕ್ಸಲ್ಲಿ ನಿಮಗೆ 20 ಮಾರ್ಕ್ಸಲ್ಲಿ ಒಂದು 14 ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ 14 ಮಾರ್ಕ್ಸ್ ಆಗುತ್ತೆ, ಅಲ್ಲಿ 28 ಆಗುತ್ತೆ. ಮಿಕ್ಕಿದಲ್ಲಿ ಏನಿರುತ್ತೆ ಅದು ನಿಮ್ಮನ್ನ ಬ್ಯಾಕ್ ಮೀನ್ಸ್ ಪಾರ್ಟ್ ಬಿ ಥರ. ಇವಾಗ ಒಂದ್ರಲ್ಲಿ ಫೈಲ್ ಆಗೋದ್ರೆ ಇನ್ನೊಂದು ಆಪ್ಷನ್ ನಮ್ಮ ಹತ್ರ ಇರುತ್ತೆ ಪಾಸ್ ಆಗೋಕ್ಕೆ. ಸೊ ಆ ಥರ ಪ್ರತಿಯೊಂದು ಮಾಡಲಿಗೆ ಓದಬೇಕಾಗಿರುತ್ತೆ ಆಯಿತಾ. ಸೊ ನೀವು ಪ್ರತಿಯೊಂದು ಓದಿ, ಯಾರೋ ಸ್ಕಿಪ್ ಮಾಡಬೇಡಿ ಆಯಿತಾ. ವೀಡಿಯೋನ ಫುಲ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮತ್ತು ಸ್ಟಡಿ ಪ್ಲ್ಯಾನ್ ನಿಮ್ಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವೀಡಿಯೋ ಕೂಡ, ಆ ವೀಡಿಯೋ ನೋಡ್ಕೋಬೋದು. ಕಂಪ್ಲೀಟಾಗಿ ಈಸಿ ಇದೆ. ಹೆಂಗೆ ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಮಾಡಬೇಕು ಪ್ರತಿಯೊಂದು ಕೂಡ ನಮ್ಮದು ಕೋರ್ಸಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವು ಕೋರ್ಸಸ್ ನೋಡ್ಬೋದು ಇಲ್ಲಿ. ನನ್ನ ಕೋರ್ಸಸ್ ಇಲ್ಲಿ ರೆಗ್ಯುಲರ್ ಎಕ್ಸಾಮ್ಗೆ ಇಲ್ಲಿ ಕೋರ್ಸಸ್ ಕೂಡ ಹಾಕಿದ್ದೀನಿ ನೋಡ್ಬೋದು ಇಲ್ಲಿ. 79 ರೂಪೀಸ್ ಫಾರ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ. ಅವರು ಏನಿಲ್ಲ, ಈ ಜಸ್ಟ್ ನೀವು ಫಿಲ್ ಮಾಡಿಬಿಟ್ಟು ಪೇ ಮಾಡಿಬಿಟ್ಟು ಈ ಸ್ಕ್ರೀನ್ಶಾಟ್ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ಕೋರ್ಸ್ ಲಿಂಕ್ ಅಂತ ಇರುತ್ತೆ. ಕೋರ್ಸ್ ಲಿಂಕ್ನ ಕ್ಲಿಕ್ ಮಾಡಿದೆ ನೀವು ಆರಾಮಾಗಿ ಹೋಗ್ಬೋದು. ಮತ್ತು ಬ್ಯಾಕ್ಲಾಗ್ ಎಕ್ಸಾಮ್ಸ್ಗೂ ಅಷ್ಟೇ, ಬ್ಯಾಕ್ಲಾಗ್ ಎಕ್ಸಾಮ್ಸ್ಗೂ ಹಿಂಗೆ ಕ್ಲಿಕ್ ಮಾಡಿದ್ರೆ ಇವು ಜಸ್ಟ್ ನಿಮಗೆ ಬ್ಯಾಕ್ಲಾಗ್ ಎಕ್ಸಾಮ್ಗೆ 97 ರೂಪೀಸ್ ಇರುತ್ತೆ. ಬ್ಯಾಕ್ಲಾಗ್ ಎಕ್ಸಾಮ್ ನೀವು ಅಕಸ್ಮಾತ್ ಬೇಕು ಅಂದರೆ ಅದು ಕೂಡ ನೀವು ಎನ್ರೋಲ್ ಮಾಡ್ಕೋಬೋದು. ಸೊ ಅದಾಗಿರುತ್ತೆ. ಸೊ ಈ ವಿಡಿಯೋ ಎಲ್ಲ ಫುಲ್ ಕಂಪ್ಲೀಟಾಗಿ ಇಷ್ಟ ಆಗಿತ್ತು. ನಿಮಗೆ ಇನ್ನೂ ಏನು ಡೀಟೇಲ್ಸ್ ಬೇಕಾಗಿದೆ, ಇನ್ನು ಮಾಡ್ಯೂಲ್ 1 ಒಂದು ಹೇಳ್ತೀನಿ ಅಂದಿದ್ರಿ. ಆ್ಯಕ್ಚುಲಿ ಇನ್ನು ಮಾಡ್ಯೂಲ್ 1 ಹೇಳ್ತಾರೆ ನಮ್ಮ ಹತ್ರ ತೊಗೊಂಡಿರೋ ಸ್ಟೂಡೆಂಟ್ ಸಬ್ಸ್ಕ್ರಿಪ್ಷನ್ ಅವ್ರಿಗೆಲ್ಲ ಬೇಜಾರಾಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಫುಲ್ ಇದೆ ನಿಮಗೆ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಏನಿದೆ ಅದು ಸಬ್ಸ್ಕ್ರಿಪ್ಷನ್ ತೊಗೊಂಡವ್ರಿಗೆ ಫಾರ್ 79 ರೂಪೀಸ್, ರೆಗ್ಯುಲರ್ಗೆ ಬ್ಯಾಕ್ಲಾಗ್ ಇದ್ದರೆ 97 ರೂಪೀಸು. ಸೊ ಜಸ್ಟ್ ಎನ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. ಫಾರ್ ಜಸ್ಟ್ ನೀವು ಎಕ್ಸಾಮ್ ಫೀಸ್ ಎಲ್ಲ 600 ರೂಪೀಸ್ 330 ರೂಪೀಸ್ ಪೇ ಮಾಡ್ತೀರಾ ಫಾರ್ ಅಪ್ಲಿಕೇಶನ್ ಫೀಸ್ ಅಂತೆ, ಅದು ಇದು ಅಂತ. ಐ ಥಿಂಕ್ ಇಟ್ಸ್ ಅಮೌಂಟ್ ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ, ನೀವು ಪೇ ಮಾಡ್ಬೋದು, ಅಫೋರ್ಡ್ ಮಾಡ್ಬೋದು. ಸೊ ಅದರಿಂದ ನಿಮಗೆ ಇಷ್ಟೇ ಕೊಡ್ತಿದ್ದೀನಿ. ಸೊ ನಾನು ಬೇರೆಯವ್ರು ಯಾರ ಥರನಲ್ಲ, ನಾನು ಜಸ್ಟ್ 79 ರೂಪೀಸ್. ಅದು ಕೂಡ ಎಂದಕ್ಕೆಂದರೆ ನಿಮಗೋಸ್ಕರ, ನನಗೆ ನಮ್ಮೆಲ್ಲರಿಗೋಸ್ಕರ. ಎಂದಕ್ಕಂದರೆ ಬಿಲ್ಡಿಂಗ್ ದ ಆ್ಯಪ್ ನಾವು ಇಂಟರ್ಫೆನ್ಸ್ ಆಗಿದೆ, ಅದಕ್ಕೋಸ್ಕರ ಮಾಡ್ತಿದ್ದೀವಲ್ಲ. ಸೊ ಇದಾಗಿತ್ತು. ನೀವು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಮಾಡ್ಯೂಲ್ ಇದೆ, ಇಷ್ಟ ಆಗಿತ್ತು ಈ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮಾಡ್ಯೂಲ್ 1 ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದೆ ಹಂಗೆ. ಇಟ್ಸ್ ಓಕೆ. ಮಾಡ್ಯೂಲ್ 1 ಬೇಡ ಬಿಡಿ, ನೋಡ್ಸಿದ್ದೀನಲ್ಲ. ಸೊ ಏನಿಲ್ಲ, ಈ ಜಸ್ಟ್ ಈ 2 ಕ್ವಶನ್ಸಲ್ಲಿ 1 ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಅದು ಕೂಡ ಇದು ಮೈಕ್ರೋ ಕಂಟ್ರೋಲರ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಅಷ್ಟೇ 2 ಕ್ವಶನ್ ಒಂದು ಬಂದೇ ಬರುತ್ತೆ. ಸೊ ಆ ಥರ ನಾನು ತುಂಬ ಮಾಡಿದ್ದೀನಿ. ಬರೀ ಸ್ವಲ್ಪ ಕ್ವಶನ್ಸ್ ಮಾತ್ರ ಈ ಮಾಡ್ಯೂಲ್ 1 ನೋಡ್ಕೋಬೋದು. ಇಷ್ಟು ಕ್ವಶನ್ಸ್ ಇದೆ, ಇಷ್ಟು ಕ್ವಶನ್ನೇ ಇದರಲ್ಲೇ ಬಂದೇ ಬರುತ್ತೆ ಫಾರ್ 14 ಮಾರ್ಕ್ಸ್ ಅಥವಾ ಇಲ್ಲಿ 20 ಮಾರ್ಕ್ಸ್ ಐತೆ. ಸೊ ನಾನು ಆ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಲೆಕ್ಚರ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಸೊ ನೀವು ಅದನ್ನು ನೋಡ್ತೀರಾ ಅಂದರೆ ಜಸ್ಟ್ ಏನಿಲ್ಲ, ಜಸ್ಟ್ ಸಿಂಪಲ್ ನಾನು ನೋಡ್ತೀನಿ ನಿಮಗೆ. ಓಕೆ, ಈ ಥರ ಓಪನ್ ಆಗುತ್ತೆ ನಿಮಗೆ. ಇಂಟರ್ಫರೆನ್ಸ್ ಓಪನ್ ಆದಾಗ EC ಇಂಜಿನಿಯರಿಂಗ್ ಅಂತಿರುತ್ತೆ. ಸೊ BEC ಫಸ್ಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಿರೋದು ಅದರಿಂದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು 2.0 ಇದಿದೆ, ಇದು PDFs ಇದೆ. ಮೀನ್ಸ್ 3.0 ವೀಡಿಯೋ PDFs ಇನ್ನು ಅಪ್ಲೋಡ್ ಮಾಡಿಲ್ಲ, ಇದು PDF ರೆಗ್ಯುಲರ್ ವೀಡಿಯೋದು. ಇದರಲ್ಲಿ ಕೂಡ ನಿಮಗೆ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಆಲ್ರೆಡಿ. ನೆಕ್ಸ್ಟ್ ಆಲ್ಸೋ ಫಿಕ್ಸ್ಡ್ ಕ್ವಶನ್ಸ್ ಕೂಡ ಇವಾಗ ಏನು ನಿಮಗೆ ನೋಡ್ತಿದ್ದೀನಿ ಅದು ಕೂಡ ಅಪ್ಲೋಡ್ ಆಗಿದೆ. ಸೊ ಆ ಥರ ಇರುತ್ತೆ. ಸೊ ಎವ್ರಿವನ್, ನೀವು ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಡೋಂಟ್ ವೇಸ್ಟ್ ದ ಟೈಮ್. ನೀವು ಮಾಡಿಲ್ಲ ಅಂದ್ರೆ ಮಾಡಿದ್ರೂ ಪರವಾಗಿಲ್ಲ, ವೇಸ್ಟ್ ಮಾಡಿಬಿಡಿ ಟೈಮ್. ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅನ್ಕೊಂಡಿದ್ದೀನಿ. ಸೊ ಎನ್ರೋಲ್ ಮಾಡ್ಕೊಳ್ಳಿ.